ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಪ್ರಶ್ನೆ ಹೀಗಿದೆ: ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೆಸರು ಮಾಡಿದ ವಿದುರಾಶ್ವತ್ಥ ಇರುವ ಜಿಲ್ಲೆ ಯಾವುದು? ಆಪ್ಷನ್ ಎ ಮಂಡ್ಯ, ಆಪ್ಷನ್ ಬಿ ತುಮಕೂರು, ಆಪ್ಷನ್ ಸಿ ಕೋಲಾರ, ಆಪ್ಷನ್ ಡಿ ಬೆಂಗಳೂರು ಗ್ರಾಮಾಂತರ. ಈ ಪ್ರಶ್ನೆಗೆ ಆನ್ಸರ್ ಮಾಡಿ. ಈ ಕ್ವಶನ್ ಬಂದ್ಬಿಟ್ಟು ಸಾವಿರದ 1998ರ ಸಬ್ ಇನ್ಸ್ಪೆಕ್ಟ್ರು ಸಾಮಾನ್ಯ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ ಪ್ರಶ್ನೆ ಇದು. ಅವತ್ತು ಈ ಪ್ರಶ್ನೆ ಕೇಳಿದಾಗ ಇಲ್ಲಿ ಆಪ್ಷನ್ ಇದಾವಲ್ಲ, ಈ ಆಪ್ಷನಲ್ಲಿ ಇತ್ತು. ಇದಕ್ಕೆ ಪ್ರಸ್ತುತ ಈ ವಿದುರಾಶ್ವತ್ಥ ಎಲ್ಲಿದೆ ಅದನ್ನು ಕಾಮೆಂಟ್ ಮಾಡಿ. ಇದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಈ ಪ್ರಶ್ನೆ ಪ್ರಕಾರ ಈ ಆಪ್ಷನ್ಗಳಲ್ಲಿ ಇದಕ್ಕೆ ಉತ್ತರ ಕೋಲಾರ ಜಿಲ್ಲೆ ವಿದುರಾಶ್ವತ್ಥ ಬರುತ್ತೆ. ಬಟ್ಟು 2007ರಲ್ಲಿ ಕೋಲಾರ ಜಿಲ್ಲೆಯಿಂದ ಪ್ರತ್ಯೇಕ ಮಾಡಿ ಚಿಕ್ಕಬಳ್ಳಾಪುರ ಅಂತಂದ್ಬಿಟ್ಟು ಒಂದು ಜಿಲ್ಲೆನ ಸೃಷ್ಟಿ ಮಾಡ್ತಾರೆ. ಆ ಟೈಮಲ್ಲಿ ವಿದುರಾಶ್ವತ್ಥ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೇರ್ಪಡೆಯಾಗುತ್ತೆ. ಆದ್ದರಿಂದ ಈಗ ಪ್ರಸ್ತುತ ಈ ವಿದುರಾಶ್ವತ್ಥ ಇರುವುದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಇನ್ನು ಸ್ವಲ್ಪ ಇದರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಸ್ವತಂತ್ರ ಸಂಗ್ರಾಮದಲ್ಲಿ ಹೆಸರು ಮಾಡಿದ ವಿದುರಾಶ್ವತ್ಥ ಇರುವ ಜಿಲ್ಲೆ ಪ್ರಸ್ತುತ ಚಿಕ್ಕಬಳ್ಳಾಪುರ ಜಿಲ್ಲೆ. ಇಲ್ಲಿ 1938ರಲ್ಲಿ ಗೌರಿಬಿದನೂರು ಬಳಿಯ ವಿದುರಾಶ್ವತ್ಥ ಧ್ವಜ ಸತ್ಯಾಗ್ರಹ ನಡೆಯಿತು. ಇಲ್ಲಿ ಬ್ರಿಟಿಷರ ವಿರುದ್ಧ ಧ್ವಜವನ್ನು ಆರಿಸಿ ಧ್ವಜ ಸತ್ಯಾಗ್ರಹ ಮಾಡ್ತಾರೆ. ಈ ಘಟನೆ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಕರೆಯುತ್ತಾರೆ. ಇಲ್ಲಿ ಪೊಲೀಸ್ನವರು ಗೋಲಿಬಾರ್ ಮಾಡ್ತಾರೆ. ಈ ಗೋಲಿಬಾರ್ನಲ್ಲಿ ಸುಮಾರು 35 ಜನ ಮೃತಪಡ್ತಾರೆ. ಅದರಿಂದ ಇದನ್ನು ಕರ್ನಾಟಕದ ವಿದುರಾಶ್ವತ್ಥ ಅಂತ ಕರೀತಾರೆ. ಇನ್ನು ಕೆಲವು ನೆನಪಿಡಬೇಕಾದ ಪ್ರಮುಖ ಮಾಹಿತಿ: ಕ್ರಿಸ್ತಶಕ 1938 ಏಪ್ರಿಲ್ 25ರಲ್ಲಿ ವಿದುರಾಶ್ವತ್ಥ ಘಟನೆಯ ಹಿನ್ನೆಲೆಯಲ್ಲಿ ಮೈಸೂರಿಗೆ ಭೇಟಿ ನೀಡಿದ ಇಬ್ಬರು ಕಾಂಗ್ರೆಸ್ ನಾಯಕರು ಯಾರಪ್ಪ ಅಂತಂದರೆ, ಒಂದು ಆಚಾರ್ಯ GB ಕೃಪಲಾನಿಯವರು, ಇನ್ನೊಬ್ಬರು ಸರ್ದಾರ್ ವಲ್ಲಭಾಯ್ ಪಟೇಲರು. ಇವರು 1938 ಏಪ್ರಿಲ್ 25ರಂದು ವಿದುರಾಶ್ವತ್ಥ ಘಟನೆ ನಡೆದಾಗ ನಮ್ಮ ಕರ್ನಾಟಕಕ್ಕೆ ಭೇಟಿ ಕೊಡ್ತಾರೆ. ಆವಾಗ ಈ ಮೈಸೂರು ಅಂತ ಅಂದ್ಬಿಟ್ಟು ಹೆಸರಿರುತ್ತೆ, ಈ ಕರ್ನಾಟಕ ಅಂತ ಅಂದ್ಬಿಟ್ಟು ಹೆಸರಿರಲ್ಲ. ನಮ್ಮ ರಾಜ್ಯಕ್ಕೆ ಮೈಸೂರು ಪ್ರಾಂತ್ಯ ಅಂತ ಅಂದ್ಬಿಟ್ಟು ಹೆಸರಿರುತ್ತೆ. ಅದು ಮೈಸೂರು ಇದ್ದಿದ್ದು ಯಾವಾಗ ಕರ್ನಾಟಕ ಅಂತ ಅಂದ್ಬಿಟ್ಟು ಬದಲಾಯಿತು, ನಿಮಗೆ ಇನ್ನೊಂದು ಕ್ಲಾಸಲ್ಲಿ ನಾನು ಬೇಕಾದರೆ ಹೇಳ್ತೀನಿ, ಕಾಮೆಂಟ್ ಮಾಡಿ. ಕರ್ನಾಟಕದಲ್ಲಿ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡ ಪ್ರಥಮ ಗ್ರಾಮ ಈಸೂರು. ಇನ್ನು ಕೋಲಾರ, ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಕೋಲಾರ ಜಿಲ್ಲೆಯ ಬೂದಿಕೋಟೆಯಲ್ಲಿ 5ರಲ್ಲಿ ಜನನ ಆಗುತ್ತೆ. ಕೋಲಾರದಲ್ಲಿ KGF 2000ರಲ್ಲಿ ಇದು ಮುಚ್ಚಲ್ಪಟ್ಟಿದೆ. ಈ KGFನಲ್ಲಿ ಅತಿ ಹೆಚ್ಚು ಚಿನ್ನ ಸಿಗ್ತಾಯಿತ್ತು. ಇನ್ನು ಈ KGFಗೆ ದಿವಾನ್ ಶೇಷಾದ್ರಿ ಅಯ್ಯರ್ರವರು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಶಿವನಸಮುದ್ರ ಎಂಬಲ್ಲಿ ಕಾವೇರಿ ನದಿಗೆ ಜಲವಿದ್ಯುತ್ತನ್ನು 1902ರಲ್ಲಿ ಉತ್ಪಾದಿಸಿ ಅಲ್ಲಿಂದ ಇಲ್ಲಿಗೆ ವಿದ್ಯುತ್ತನ್ನು ಸಂಪರ್ಕ ಕಳಿಸ್ತಾರೆ. ಮೊದಲದು 1905ರಲ್ಲಿ ಬೆಂಗಳೂರಿಗೆ ತರ್ತಾರೆ. ಕೆಂಪೇಗೌಡ ನಿರ್ಮಿಸಿದಂತಹ ಬೆಂಗಳೂರಿಗೆ ವಿದ್ಯುತ್ ಸಂಪರ್ಕವನ್ನು ಕೊಡ್ತಾರೆ. ಹಾಗೆ KGFಗೂ ಕೂಡ ವಿದ್ಯುತ್ ಸಂಪರ್ಕವನ್ನು ಒದಗಿಸಲಾಗುತ್ತದೆ. ಬೆಳಕು ಕಂಡ ಮೊದಲ ನಗರ ಬೆಂಗಳೂರು 1905ರಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡ್ಕೊಳ್ಳಿ. ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ನಿಮಗೆ ನಾನು ಕ್ಲಾಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆ ವಿಡಿಯೋಗಳ್ನ ನಾನು ಹಾಕ್ತೀನಿ. ಧನ್ಯವಾದಗಳು.